ನಮಸ್ಕಾರ. ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ಅರುಣ್ ಬಡಿಗೆ. ನಿನ್ನೆ ಇಷ್ಟೊತ್ತಿಗೆ ನರೇಂದ್ರ ಮೋದಿಯವರ ಭಾಷಣದ ಮುಖ್ಯಾಂಶಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ವಿ. ಅದರಲ್ಲಿ ಎಲ್ಲರ ಗಮನ ಸೆಳೆದದ್ದು ಒಂದು ಬಹುಮುಖ್ಯವಾಗಿ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್. ಇವತ್ತು ಬೆಳಿಗ್ಗೆಯಿಂದ ಅಟ್ಲೀಸ್ಟ್ ನಮ್ಮ ಟಿ ವಿಗಂತೂ ಒಂದೇ ಸಮನೆ ಇತ್ತು. ಟ್ಯಾಕ್ಸಿಯವ್ರಿಗೇನು ಸಿಗತ್ತೆ, ಆಟೋವ್ರಿಗೇನು ಸಿಗತ್ತೆ, ಅವ್ರಿಗೇನು ಸಿಗತ್ತೆ, ಇವ್ರಿಗೇನು ಸಿಗತ್ತೆ ಅಂತ. ಅಂತಿಮವಾಗಿ ಅವರು ಬುದ್ಧಿವಂತರೆ, ಒಂದೇ ದಿನ ಯಾಕೆಲ್ಲ ಕೊಟ್ಬಿಡಬೇಕು ಅಂತ ಹೇಳಿ ಇವತ್ತು ಪ್ರಕಟ ಮಾಡಿರುವುದು ಆ 20 ಲಕ್ಷ ಕೋಟಿ ರೂಪಾಯಿಗಳ ಭಾಗ 1. ಆ ಭಾಗ 1ರಲ್ಲಿ ಸುಮಾರು 5.5ರಿಂದ 6 ಲಕ್ಷ ಕೋಟಿ ಬಂದಂಗೆ ಕಾಣಿಸ್ತಾ ಇದೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಶ್ರೀಸಾಮಾನ್ಯರನ್ನ ತಲುಪುವಂತಹ ಪ್ಯಾಕೇಜ್ ಇದು ಅಂತಲ್ಲ, ನೇರವಾಗಿ ಆದರೆ ಅಪ್ರತ್ಯಕ್ಷವಾಗಿ ತಲುಪಲೇಬೇಕಾದಂತಹ ಕ್ರಮಗಳು ಕೈಗಾರಿಕೆಗಳಿಗೆ ಬಹು ದೊಡ್ಡ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂದಿನ ಬಿಗ್ ಬುಲೆಟಿನ್ನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಗಣಿತಶಾಸ್ತ್ರ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿದೆ. ನೋಡೋಣ ಏನಾಗತ್ತೆ, ಏನಿದೆ ಅಂತ. ಇನ್ನೊಂದು ಕಡೆ ಕೊರೋನಾ ಕತೆ ಲಂಡನ್ನಿಂದ ಬಂದವರೆಗೂ ಬಂತು. ಮಗದೊಂದು ಕಡೆ ಶಾಕ್ ಹೊಡೆಸಿಕೊಂಡಿರುವಂತಹ ಕರ್ನಾಟಕದ ಜನತೆಗೆ ಬೆಸ್ಕಾಂನವರು ಮುಲಾಮ್ ಹಚ್ಚಕ್ಕೆ ಹೊರಟಿದ್ದಾರೆ. ಇನ್ನು ಹೆಸ್ಕಾಮ್, ಚೆಸ್ಕಾಮ್, ಮೆಸ್ಕಾಮ್ ಅವ್ಯಾವ ಕಾಮ್ಗಳು ಅವರೇನು ಮಾಡ್ತಿದ್ದಾರೆ ಅಂತ ಒಬ್ಬರು ಮಾತಾಡ್ತಿಲ್ಲ. ಇವರು ಮುಲಾಮ್ ಹಚ್ಚಕ್ಕೆ ಹೊರಟಿದ್ದಾರೆ. ಆ ಮುಲಾಮ್ ಓಕೆ ಇದ್ದರೆ ಒಪ್ಕೊಳ್ಳೋಣ, ನೋ ಪ್ರಾಬ್ಲಮ್. ಇಲ್ಲದಿದ್ದರೆ ಅದಕ್ಕೊಂದು ಜನಚಳವಳಿನೇ ಆಗಬೇಕು. ಬಿಸಿ ಮುಟ್ಟಿಸ್ತಿದ್ರೆ ಬಗ್ಗಲ್ಲ ಯಾರೂ. ಈಗಷ್ಟೇ ನೀವು ಕೇಳಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂಥರ ಯುದ್ಧದ ಮ್ಯೂಸಿಕ್ ಇದ್ದಂಗೆ. ಯುದ್ಧನೇ, ದೇಶವೇ ಯುದ್ಧದಲ್ಲಿ ಇದೆ, ಆದರೆ ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯುದ್ಧ. ಈಗ ಆರ್ಥಿಕತೆಯೊಂದಿಗೆ ಯುದ್ಧ ಮಾಡಬೇಕಾದ ಸನ್ನಿವೇಶ. ಈ ಆರ್ಥಿಕತೆಯೊಂದಿಗೆ ಯುದ್ಧ ಮಾಡಬೇಕಾದ ಸನ್ನಿವೇಶಕ್ಕೆ ನಿನ್ನೆ ವೇದಿಕೆಯನ್ನು ಸಜ್ಜು ಮಾಡಿದ್ದಿದ್ದು ಪ್ರಧಾನಮಂತ್ರಿಗಳ ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣ. ಈ ಭಾಷಣದಲ್ಲಿ ಸ್ವಾಭಿಮಾನಿ ಹಾಗೂ ಆತ್ಮನಿರ್ಭರ್ ಭಾರತ್ ಅಂದರೆ ಸ್ವಾವಲಂಬಿ ಭಾರತದ ಕಡೆಗೆ ಹೇಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಘೋಷಣೆ ಮಾಡಿದರು. ಆದರೆ ಇದು ಯಾರಿಗೆ ಸಲ್ಲತ್ತೆ ಯಾವನಿಗೂ ಗೊತ್ತಿರಲಿಲ್ಲ. ಇವತ್ತು ಮಧ್ಯಾಹ್ನ 4 ಗಂಟೆಗೆ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಈ ವಿವರಗಳನ್ನು ನೀಡಲು ಪ್ರಾರಂಭ ಮಾಡಿದ್ರು. ಆದರೆ ಮೊದಲನೇ ದಿನ ಭಾಗ 1ರಂತೆ ಇನ್ನೂ 3-4 ದಿನ ಮಾಡ್ತಾರಂತೆ. ಭಾಗ 1ರಂತೆ ಕೇವಲ ಕೈಗಾರಿಕೆಗಳನ್ನು ಸೀಮಿತವಾಗಿ ಗುರಿಯಾಗಿಸಿಕೊಂಡು ಒಂದಿಷ್ಟು ಪ್ಯಾಕೇಜ್ನ ಸವಲತ್ತುಗಳನ್ನು ಪ್ರಕಟ ಮಾಡಿದ್ದಾರೆ. ಈ ಪ್ರಕಟಣೆಯಿಂದಾಗಿ ಎಲ್ಲವೂ ಸರಿ ಹೋದೀತಾ ಅಂದರೆ ಹಾಗೇನಲ್ಲ. ಬಹಳಷ್ಟು ವಿಚಾರಗಳಲ್ಲಿ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳದಿದ್ದರೆ ಇನ್ನೊಬ್ಬರು ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಏಣಿ ಕೈಗೆಟುಕುವವರೆಗೆ ಹತ್ತಿಸಬಹುದು, ಆಮೇಲೆ ಅವರವರೇ ಹತ್ತಿಕೊಳ್ಳಬೇಕು. ಈಗಲೂ ಅದೇ. ಸರ್ಕಾರ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆ ಮತ್ತು ವಾತಾವರಣ ಸೃಷ್ಟಿಸಲು ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದನ್ನು ಈಗ ಉಳಿದವರು ಬಳಸಿಕೊಳ್ಳಬೇಕು ಸರಿಯಾಗಿ. ಭಾರತದಲ್ಲಿ ಈ ಪದವನ್ನು 2 ಸರಿ ಹೇಳ್ತೀನಿ. ಉಳಿದವರು ಈ ಎಲ್ಲ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಓಕೆ, ಬಳಸ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಎಲ್ಲ ಕಥೆಗಳನ್ನು ನೋಡ್ಕೊಂಬಿಡೋದಾದರೆ ಜನರ ಮುಂದೆ ಈಗಿರುವ ಪ್ರಶ್ನೆ 2. ನಂಬರ್ 1, ಇವತ್ತಿನ ಪ್ಯಾಕೇಜ್ ಓಕೆ, ಇನ್ನು ನಾಳೆ ಬರುವ ಪ್ಯಾಕೇಜ್ನಲ್ಲಿ ನಮಗೇನು ಅಂತ. ಹಾಗಾಗಿ ಜನಕ್ಕಿರೋದು ನಮಗೇನು ಕೊಡ್ತೀರಿ ಹೇಳ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ನಾಳಿದ್ದು ಪ್ಯಾಕೇಜ್ಗಳು ಇಂಪಾರ್ಟೆಂಟ್. ಜನರ ಮನಸ್ಸಿನಲ್ಲಿರುವ 2ನೆಯ ಪ್ರಶ್ನೆ, ಲಾಕ್ಡೌನ್ ಮುಗಿದ ಮೇಲೆ ಹೊರಗಿಟ್ಟಿರುವ ನಮ್ಮಂತಹ ಕಾರ್ಮಿಕರು, ಉದ್ಯೋಗಸ್ಥರಿಗೆ, ಉದ್ಯೋಗ ಮಾಡೋರಿಗೆ ನಮ್ಮ ಕತೆ ಏನು ಅನ್ನೋದು ಅವರ ಪ್ರಶ್ನೆ. ಅದು ಆಟೋ ಇರ್ಬೋದು, ಕಾರ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹೋಟೆಲ್ನವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಅವ್ರ ಪ್ರಶ್ನೆ, ಅವ್ರಿಗೆ ಅಯ್ಯೋ ಪ್ಯಾಕೇಜ್ ಹೋಗಲಿ, ನಮ್ಮದು ಓಪನ್ ಮಾಡೋದು ಯಾವತ್ತು ಹೇಳಿ ಅಂತ. ಈಗ ಓಪನ್ ಆದವ್ರಿಗೆ ಅಯ್ಯೋ ಓಪನ್ ಆಗೋದು ಬಿಡಿ, ಪ್ಯಾಕೇಜ್ ಏನು ನಮಗೆ ಹೇಳಿ ಅಂತ. ಒಬ್ಬರಿಗೆ ಚಿಂತೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಈ ಎಲ್ಲ ವಿವರಗಳನ್ನು ನೀಡುವಾಗ ಅದರಲ್ಲಿ ಬಹುಮುಖ್ಯವಾಗಿ ಸ್ವಾವಲಂಬಿ ಭಾರತದ ಕನಸನ್ನು ಹೇಗೆ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಎಂಬುದರ ಕಡೆಗೆ ಅವರ ಪ್ರಧಾನಿಗಳೇ ಹೇಳಿದಂತೆ ಸಂಕಲ್ಪವಿದ್ದಂತೆ ಕಾಣಿಸುತ್ತಿತ್ತು. ಹಾಗಾಗಿ ಎಲ್ಲ ಹೆಚ್ಚು ಕಡಿಮೆ ಕೊಟ್ಟಂತಹ ಪ್ರಕಟಣೆಗಳು ಕೈಗಾರಿಕಾ ಕ್ಷೇತ್ರದ ಕಡೆಗಿದೆ. 1-2 ಟ್ಯಾಕ್ಸು ತೆರಿಗೆ ಕಡೆಯಲ್ಲಿದೆ, 1-2 EPF PF ಕಡೆಯಲ್ಲಿದೆ, 1-2 ರಿಯಲ್ ಎಸ್ಟೇಟ್ ಕಡೆಯಲ್ಲಿದೆ. ಇದರಲ್ಲಿ ಕೈಗಾರಿಕೆಗೆ ಸಂಬಂಧಪಟ್ಟವ್ರನ್ನ ಹೊರತುಪಡಿಸಿ ಹೇಳುವುದಾದರೆ ಶ್ರೀಸಾಮಾನ್ಯರಿಗೆ ಇವತ್ತಿನ ದಿನ ತಲುಪಬಹುದಾದ, ಟಚ್ ಮಾಡಬಹುದಾದ ವಿಷಯಗಳು ಅಂದರೆ PF 1, ರಿಯಲ್ ಎಸ್ಟೇಟ್ 2, ಇನ್ಕಮ್ ಟ್ಯಾಕ್ಸ್ ತೆರಿಗೆ ವಿಚಾರದಲ್ಲಿ 1.
ಇದು 3 ಬಿಟ್ಟರೆ ಮುಗೀತು. ಹಾಗಾದ್ರೆ ಇದೆಲ್ಲ ಮಾಡಿದ ಮೇಲೆ ಭವ್ಯ ಭಾರತದ ಕನಸು ನನಸಾದೀತೆ ಅನ್ನೋ ಪ್ರಶ್ನೆ ಆಮೇಲೆ ಬಂದರೆ ಉತ್ತರ ನೋಡ್ಕೊಳ್ಳೋಣ. ಈಗ 20 ಲಕ್ಷ ಕೋಟಿ ರೂಪಾಯಿನಲ್ಲಿ ಮೊದಲ ಪ್ಯಾಕೇಜ್ನಲ್ಲಿ ಕೊಟ್ಟಿರುವಂತಹ ಎಲ್ಲ ಕೆಲಸಗಳು ಸಣ್ಣ, ಅತಿ ಸಣ್ಣ, ಗುಡಿ, ಕೈಗಾರಿಕಾ ಕ್ಷೇತ್ರಗಳಿಗೆ ಹೋದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಹೆಚ್ಚಿನ ಅವಕಾಶ. ನೋಡೋಣ. ಮೊದಲು ಕೇಂದ್ರ ಸರ್ಕಾರ ತನ್ನ ಗಮನವನ್ನು ಹರಿಸುತ್ತಿರುವುದು MSMEಗಳ ಕಡೆ, ಅಂದರೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಕುಟೀರ ಕೈಗಾರಿಕೆಗಳು, ಈ ರೀತಿ ಸಣ್ಣ 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 ಕೈಗಾರಿಕೆಗಳನ್ನು ತಮ್ಮ ಲಕ್ಷ್ಯದಲ್ಲಿ ಇಟ್ಟುಕೊಂಡಂಗೆ ಕಾಣಿಸ್ತಾ ಇದೆ. ಏನು ಮಾಡುತ್ತಿದ್ದಾರೆ ಈ ಕೈಗಾರಿಕೆಗಳಿಗೆ? ಈ ಕೈಗಾರಿಕೆಗಳಿಗೆ ಭಾಳ ದೊಡ್ಡ ಸವಾಲಿದ್ದಿದ್ದು ಕಳೆದ ಕೆಲವು ವರ್ಷಗಳಲ್ಲಿ ಅಂತಂದರೆ ಅದು ಮತ್ತೆ ಸಾಲವನ್ನು ಹುಟ್ಟು ಹಾಕುವಂಥದ್ದು. ಹೇಗೆ ಸಾಲವನ್ನು ಹುಟ್ಟು ಹಾಕುವುದು ಅಂತಂದರೆ, ಇರುವ ಸಾಲಕ್ಕೆ ನಾವು ಈಗಾಗಲೇ ಅಡಮಾನವಾಗಿ ನಮ್ಮ ಹತ್ರ ಇರುವ ಆಸ್ತಿಗಳನ್ನು ಮತ್ತೊಂದನ್ನು ಮಗದನ್ನು ಕೊಟ್ಬಿಟ್ಟಿರ್ತೀವಿ ಕೊಲ್ಯಾಟರಲ್ ಆಗಿ. ಹೊಸ ಸಾಲಗಳು ಬೇಕು ಅಂದರೆ ಕೊಲ್ಯಾಟ್ರಲ್ ಎಲ್ಲಿಂದ ತರೋಣ? ಗ್ಯಾರಂಟಿ ಎಲ್ಲಿಂದ ತರಬೇಕು? ನಾವು ಎಷ್ಟು ಅಂತ ತರಕ್ಕಾಗತ್ತೆ? 10 ಕೋಟಿ ಬೇಕು ಅಂದರೆ 10 ಕೋಟಿ ಆಸ್ತಿ ಕೊಟ್ಟ ಮೇಲೆ ಇನ್ನು 2 ಕೋಟಿ ಬೇಕು ಅಂದರೆ ಮತ್ತೆ 2 ಕೋಟಿಗೂ ನೀವು ಅಡಮಾನ ಕೊಡಬೇಕು ಅನ್ನೋದಾದರೆ ನಾವು ಎಲ್ಲಿಂದ ತರಬೇಕು? ನಮ್ಮ ಕೈಲಿ ಎಲ್ಲ ಆಗತ್ತಿದು ಅಂತ ಲೆಕ್ಕ ಇತ್ತು. ಅದಕ್ಕೆ ಒಂದು ಸಣ್ಣ ಉತ್ತರವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. 3 ಲಕ್ಷ ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಎತ್ತಿಡ್ತಾ ಇದ್ದಾರೆ. ಏನಾಗುತ್ತೆ ಎತ್ತಿಟ್ರೆ ಅಂತಂದರೆ, ಇನ್ನು ಮುಂದೆ ಈ ಕೈಗಾರಿಕೆಗಳನ್ನು ನನಗೇನೇನು ಹೇಳಿದೆ ಆ ಕೈಗಾರಿಕೆಗಳಿಗೆಲ್ಲವಕ್ಕೂ ಸಾಲ ಸಿಕ್ಕತ್ತೆ. ಆದರೆ ಯಾವುದೇ ಗ್ಯಾರಂಟಿ ಆಗಲಿ ಅಥವಾ ಕೊಲ್ಯಾಟರಲ್ ಆಗಲಿ ಇರುವುದಿಲ್ಲ. ಯಾವುದೇ ಗ್ಯಾರಂಟಿ ಅಥವಾ ಕೊಲ್ಯಾಟರಲ್ ಇರುವುದಿಲ್ಲ. ಆ ಎರಡನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ ಗ್ಯಾರಂಟಿಯಾಗಿ. ಹಾಗಾಗಿ ತಗೊಳ್ಳೋರು ಎಚ್ಚರಿಕೆಯಿಂದಿರಬೇಕು. ಇದು ಮತ್ತು ಇದರಿಂದ 45 ಲಕ್ಷ ಕೈಗಾರಿಕೆಗಳಿಗೆ ಲಾಭ ಆಗಬಹುದು ಅನ್ನೋದು ಅವರ ಲೆಕ್ಕಾಚಾರ. 25ರಿಂದ 100 ಕೋಟಿ ವಹಿವಾಟಿನ ಕೈಗಾರಿಕೆಗಳಿಗೆ ಭಾಳ ದೊಡ್ಡ ಲಾಭ ಆಗ್ಬೋದು. ಸಾಲ ಮರುಪಾವತಿಗೆ, ಸಾಲ ಏನೋ ಕೊಡ್ತೀರಿ, ಮರುಪಾವತಿಯ ಕತೆ ಹೇಳಿ. ನಾನು ಚೇತರಿಸ್ಕೊಂಡ ಮೇಲೆ ತಾನೇ ಮರುಪಾವತಿ ಕತೆ. ಅದಕ್ಕೂ ಕೇಂದ್ರ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸಾಲದ ಮೊದಲ 12 ತಿಂಗಳವರೆಗೆ ಮರುಪಾವತಿ ಅಲ್ಲ, ಮೂಲ ಪ್ರಿನ್ಸಿಪಲ್ಲೂ ಕೊಡಬೇಕಾಗಿಲ್ಲ ಅಂತಿದ್ದಾರೆ. ಹಾಗಾಗಿ ಅದಾದ ನಂತರ 4 ವರ್ಷದಲ್ಲಿ ಈ ಸಾಲ ಮುಗಿಬೇಕು. ಆದರೆ ಈ ಸಾಲಕ್ಕೆ ಅವಧಿಯನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ, 4 ವರ್ಷಗಳ ಕಾಲ. ಹಾಗಾದರೆ ಯಾತಕ್ಕೋಸ್ಕರ ತಗೋಬೇಕು ಇವರು ಅಂತಂದರೆ, ಇಲ್ಲಿ 3 ಕ್ಯಾಟಗರಿನ ಅಂದರೆ ವರ್ಗಗಳನ್ನು ಮಾಡಿಕೊಂಡಿದ್ದಾರೆ. ಆ 3 ವರ್ಗಗಳಲ್ಲಿ ಅಂದರೆ ಗುಡಿ ಕೈಗಾರಿಕೆ, ಕುಟೀರ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಈ ಕೈಗಾರಿಕೆಗಳನ್ನು 3 ವರ್ಗಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಮೊದಲನೇದು ದಿ ಸ್ಟ್ಯಾಂಡರ್ಡ್ ವರ್ಗ, ಒಂದು ವರ್ಗವನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಈ ಹಣದ ಲಾಭ ಎಲ್ಲ ಸಿಕ್ಕತ್ತೆ. 3 ಲಕ್ಷ ಕೋಟಿ ಆಟೋಮ್ಯಾಟಿಕ್ಕಾಗಿ ಈ ಲೋನನ್ನು ಸ್ಯಾಂಕ್ಷನ್ ಮಾಡುವಂಥ ವ್ಯವಹಾರವನ್ನು ಅವರಿಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಉಳಿದೆಲ್ಲ ನಾನು ಹೇಳಿದಂತೆ ಪ್ರಕ್ರಿಯೆಗಳು ಇರ್ತವೆ. ಹಾಗಿದ್ದರೆ ಅವರಿಗೇನೋ ಕೊಟ್ಟುಬಿಟ್ರಿ, ನಾವು ಅನಿವಾರ್ಯ ಕಾರಣಗಳಿಂದಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತಂದರೆ ಸಾಲವನ್ನು ಮರುಪಾವತಿ ಮಾಡಲಾಗದೆ ಬ್ಯಾಂಕ್ ಹತ್ರ ಸಿಕ್ಕಾಕ್ಕೊಂಡಿರೋವಂಥವ್ರಾಗಿದ್ದೀವಿ, ಅಥವಾ ಇನ್ಯಾವುದೋ ಆರ್ಥಿಕ ಹೊಡೆತಗಳಿಗೆ ಸಿಕ್ಕಾಕ್ಕೊಂಡು ತೀವ್ರ ಒತ್ತಡ ಮತ್ತು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀವಿ. ನಮ್ಮಂಥವ್ರು ಏನು ಮಾಡಬೇಕು? NPA ಆದಾಗ ಅಂದರೆ ಮರುಪಾವತಿ ಮಾಡದೆ ನೀವು ಮಗದೊಮ್ಮೆ ಬ್ಯಾಂಕಿಗೆ ಹೋದರೆ ನಿಮಗೆ ಸಾಲ ಹುಟ್ಟಲ್ಲ. ಹಾಗಾಗಿ ನಾವೇನು ಮಾಡಬೇಕೀಗ? ನಾವು ಬಾಗ್ಲಾಕೊಂಡು ಮನೆಗೆ ಹೋಗಬೇಕೇನು ಅಂತನ್ನೋರಿಗೆ ಇಲ್ಲ, ನಿಮಗೊಂದು ವರ್ಗವನ್ನು ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಅದು ಏನಪ್ಪ ಅಂದರೆ, ಸುಮಾರು 20,000 ಕೋಟಿ ರೂಪಾಯಿಗಳನ್ನು ಅದಕ್ಕೆಂದೇ ಇಡ್ತಾ ಇದ್ದಾರೆ. ಅಂದರೆ NPA ಆಗಿರೋರು ಅಥವಾ ಸ್ಟ್ರೆಸ್ಡ್, ತುಂಬ ಸಂಕಷ್ಟದಲ್ಲಿ ಆರ್ಥಿಕವಾಗಿ ಸಿಕ್ಕಾಕೊಂಡಿರುವಂಥ ಕಂಪನಿಗಳಿಗೆ ಕೊಡೋದಕ್ಕೆ ಅಂತಲೇ ಒಂದು 20,000 ಕೋಟಿಯನ್ನು ಎತ್ತಿಟ್ಕೊಂಡಿದ್ದಾರೆ. ಅವರೆಲ್ಲರೂ ಅದಕ್ಕೆ ಅರ್ಹರಾಗ್ತಾ ಹೋಗ್ತಾರೆ. ಸುಮಾರು 2 ಲಕ್ಷ ಉದ್ದಿಮೆಗಳಿಗೆ, ಕೈಗಾರಿಕೆಗಳಿಗೆ ಡ್ಯಾಶ್ಗೆ ಲಾಭ ಆಗಬಹುದು ಎಂಬುದು ಅವರ ಲೆಕ್ಕಾಚಾರ. ಇದಕ್ಕೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಗ್ಯಾರಂಟಿ ಟ್ರಸ್ಟ್ ಅಂತಿರುತ್ತೆ. ಅಂತಂದರೆ ಯಾವುದೇ ಗ್ಯಾರಂಟಿನ ಯಾರು ಕೊಡಬೇಕಾದ್ರೆ ಯಾರೋ ಒಬ್ಬರು ಗ್ಯಾರಂಟಿ ಕೊಡಬೇಕಾಗಿ ಬರುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು 4,000 ಕೋಟಿ ರೂಪಾಯಿಗಳಿಂದ ಗ್ಯಾರಂಟಿ ಟ್ರಸ್ಟ್ ಒಳಗೆ ಮೂವ್ ಮಾಡಿಕೊಡ್ತಾರೆ. ಅದರ ಆಧಾರದ ಮೇಲೆ ಅದನ್ನೇ ಕೊಲ್ಯಾಟ್ರಲ್ ಅಂತ ಇಟ್ಕೊಂಡು ಬ್ಯಾಂಕ್ಗಳು ಹೆಚ್ಚಿನ ಹಣವನ್ನು ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಹಾಗಾಗಿ ನಿಮಗೆ ಈ ಮೊತ್ತ ಈ 2ನೇ ವರ್ಗಕ್ಕೂ ತಂದಿದ್ದಾರೆ. ಹಾಗಿದ್ದಾಗ 3ನೇ ವರ್ಗ ಒಂದಿರುತ್ತೆ ಯಾವಾಗಲೂ. ಅವರು ಕೇಳ್ತಿರ್ತಾರೆ ಪ್ರಶ್ನೆಯನ್ನು, ಅಲ್ರಿ ಓಕೆ ಮೇಲೇನೋ ಕೊಡ್ತಾ ಇದ್ದೀರಿ, ಸಾಲ ಬೇಕಾದವ್ರು ತಗೋತಾರೆ ಮಾಡ್ತಾರೆ, 2ನೇವ್ರು NPA ಕೊಟ್ಟಿದ್ದೀರಿ, ನಾವು ಯಾರ ಸಾಲವನ್ನು ಉಳಿಸಿಕೊಂಡಿಲ್ಲ, ನಾವು ಯಾರಿಗೂ ಬಾಕಿ ಕೊಡಬೇಕಾಗಿಲ್ಲ, ಏನೋ ಭಗವಂತ ನೀನು ಇಟ್ಟಂಗೆ ಇಡಪ್ಪ ಅಂದ್ಕೊಂಡು ಹಾಗೆ ಹೀಗೆ ಮಾಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ಕೊಂಡು ಬಹಳ ಡಿಸಿಪ್ಲಿನ್ಡಾಗಿ ಶಿಸ್ತುಬದ್ಧವಾಗಿ ನಾವು ವ್ಯವಹಾರವನ್ನು ನಡೆಸ್ಕೊಂಡು ಹೋಗಿದ್ದೀವಿ. ಹಾಗಾದರೆ ನಡೆಸಿದ್ದೇ ತಪ್ಪ ನಮ್ಮದು? ನಮಗೇನು ಬೇಡವಾ? ಒಂದು ಎನ್ಕರೇಜ್ಮೆಂಟ್ ಬೇಡವಾ? ಒಂದು ಇನ್ಸೆಂಟಿವ್ ಬೇಡವಾ? ನಮಗೆ ಏನಾದ್ರು ಬೇಡವಾ ಅಂತಾರೆ. ಅದಕ್ಕೊಂದು ವರ್ಗವನ್ನು ಮಾಡಿಕೊಂಡಿದ್ದಾರೆ. ಇದನ್ನು ವಯಬಲ್ ಅಂದರೆ
ಉದ್ಧಾರ ಆಗಲಿಕ್ಕೆ ಯೋಗ್ಯತೆಯನ್ನು ಹೊಂದಿರುವಂತಹದ್ದು ಅಂತ ಅನ್ಕೊಳ್ಳಿ. ಉದ್ಧಾರ ಆಗಲಿಕ್ಕೆ ಯೋಗ್ಯತೆಯನ್ನು ಹೊಂದಿರುವ ಕಂಪನಿ ಅಥವಾ ಫ್ಯಾಕ್ಟ್ರಿ ಅಂತ ಅನ್ಕೊಳ್ಳಿ ರಫ್ ಆಗಿ. ಎಕ್ಸಾಕ್ಟ್ಲಿ ವಯಬಲ್ ಅಂದ್ರೆ ಅದಲ್ಲ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ದಕ್ಷಿಣ ಭಾರತದಿಂದ ನಾನು ಬಂದಿದ್ದೀನಿ, ಹಾಗೆ ಆತ್ಮನಿರ್ಭರ ಭಾರತ್ ಅಂದರೆ ನಮ್ಮ ಭಾಗದಲ್ಲಿ ಅರ್ಥವಾಗಲ್ಲ, ನಾನು 4 ಭಾಷೆನಲ್ಲಿ ಹೇಳಿಬಿಡ್ತೀನಿ ಅಂತೇಳಿ ತಮಿಳು, ತೆಲುಗು, ಮಲಯಾಳಂ ಮತ್ತು ಕನ್ನಡದಲ್ಲಿ ಹೇಳಿದ್ರು. ಕನ್ನಡದನ್ನು ಅವ್ರು ಯಾರು ಬೆಂಗಳೂರಿಗೆ ಫೋನ್ ಮಾಡಿದ್ರು, ಡೆಲ್ಲಿಯವ್ರಿಗೆ ಕೊಟ್ಟರು, ಅದು ಸರಿ ಇಲ್ಲ. ಅದೇನೋ ಸ್ವಯಂ ಡ್ಯಾಶ್ ಅಂತ ಏನೇನೋ ಹೇಳ್ಬಿಟ್ರು ಮೇಡಮ್. ನಮ್ಮನ್ನು ಕೇಳಿ ನಾವು ಸಿಂಪಲಾಗಿ ವರ್ಡ್ ಹೇಳ್ಕೊಡ್ತಾ ಇದ್ವಿ, ಸ್ವಾವಲಂಬಿ ಪರಾವಲಂಬಿ ಅಂತ ಹೇಳ್ಕೊಡ್ಬೋದಾಗಿತ್ತು. ಅವ್ರು ಅವ್ರೇನೋ ಸ್ವಯಂ ಅವಲಂಬಿತ ದೇಶ ಅಂತೇನೋ ಹೇಳ್ಬಿಟ್ರು ಅವರು. ಏನೋ ಪಾಪ ಬೋಲಿ ಬಿಡ್ರಿ, ಅದೇನು ದೊಡ್ಡದಿದಲ್ಲ ಅದು. ಹಾಗಾಗಿ ಈ ವಯಬಲ್ ಅನ್ನೋ ಕಂಪನಿಗಳಿಗೋಸ್ಕರ ದಿ ಫಂಡ್ ಅಂತ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು ಒಂದು 50,000 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಹಾಕೋತಾ ಇದ್ದಾರೆ. ಇದರಿಂದ ಏನು ಮಾಡ್ತಾರೆ ಅಂದರೆ ಪೊಟೆನ್ಷಿಯಲ್ ಮತ್ತು ಅದಕ್ಕೆ ನಾನು ಹೇಳಿದ್ದು ಉದ್ಧಾರ ಆಗಲಿಕ್ಕೆ ಯೋಗ್ಯತೆ ಹಾಗೂ ಅರ್ಹತೆ ಇರುವಂತಹ ಕಂಪನಿಗಳಿಗೆ ನೀವು ನಿಮ್ಮ ವ್ಯವಹಾರವನ್ನು ವೃದ್ಧಿಸಿಕೊಳ್ಳಲು, ನೀವು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿಸಿಕೊಳ್ಳಲು, ನೀವು ನಿಮ್ಮ ವಹಿವಾಟನ್ನು ಅಥವಾ ವ್ಯಾಪಾರವನ್ನು ಅಥವಾ ಕೈಗಾರಿಕೆಯನ್ನು ವಿಸ್ತರಿಸಿಕೊಳ್ಳಲು ಈ ಎಲ್ಲದಕ್ಕೂ ಈ ನಿಧಿಯನ್ನು ಬಳಕೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಅದೊಂದು 50,000 ಕೋಟಿ. ಸೊ ಅಲ್ಲಿಗೆ ಕೈಗಾರಿಕೆಗಳನ್ನು 3 ಭಾಗಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಯವರೆಗೆ MSMEಗಳಿಗೆ ಒಂದು ಭಾಳ ದೊಡ್ಡ ಸಮಸ್ಯೆ ಇತ್ತು. ಆ ಸಮಸ್ಯೆ ಏನು ಅಂತಾರೆ, ಇವೆಲ್ಲದಕ್ಕೂ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಇರುತ್ತೆ. ನಾನು ಹೇಳಿದ್ದ ಮೇಲಿದ್ದ ಎಲ್ಲ ಸಾಲಗಳಿಗೆ ನೀವು ಜನ ಕೇಳ್ಬೋದು, ಈಗ ಅಲ್ಲ ಸರ್ ಇವತ್ತೇನು 9 ಗಂಟೆಗೆ ನಮ್ಮನ್ನು ಕೂರಿಸ್ಕೊಂಡು ಎಕನಾಮಿಕ್ಸ್ ಪಾಠ ಮಾಡ್ತಾ ಕೂತಿದ್ದೀರಿ ನೀವು, ನಮಗೇನು ಹೋಗ್ಬೇಕು ಸರ್, ಯಾವನಿಗೋ ಸಾಲ ಕೊಟ್ಟರೆ ಅಂತದೆ. ಹಾಗಲ್ಲ, ಅವರಿಗೆ ಸಾಲ ಕೊಟ್ಟರೆ ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಿಮ್ಮ ಊರಿನಲ್ಲಿರುವ, ನಿಮ್ಮ ಹಳ್ಳಿಯಲ್ಲಿರಬಹುದಾದ ಗುಡಿ ಕೈಗಾರಿಕೆ ಅಥವಾ ನಿಮ್ಮ ನಗರದಲ್ಲಿರುವ ಸಣ್ಣ ಕೈಗಾರಿಕೆ ಅಥವಾ ಒಂದು ದೊಡ್ಡ ನಗರದಲ್ಲಿರಬಹುದಾದ ಮಧ್ಯಮ ಕೈಗಾರಿಕೆ, ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ನೌಕರ ವರ್ಗ ಏನಿದೆ, ಶ್ರಮಿಕ ವರ್ಗ ಏನಿದೆ, ಆ ಕೈಗಾರಿಕೆ ಚೆನ್ನಾಗಿ ನಡೆದರೆ ತಾನೇ ನಿಮ್ಮ ಬದುಕು. ಅವ್ರಿಗೊಂದಿಷ್ಟ ಇಲ್ಲದಿದ್ರೆ ನಿಮ್ಗೆ ಸಂಬಳ ಕೊಡೋದು ಏನು ಬಂತು? ಫ್ಯಾಕ್ಟ್ರಿ ಬಾಗಿಲ ಕಂಡು ಮನೆಗೆ ಹೋದ್ರೆ ನಮಗೇನು ಕತೆ ಆಮೇಲೆ. ಹಾಗಾಗಿ ಕೆಲವೊಮ್ಮೆ ನೀವು ಬಯಸ್ಬೇಕದನ್ನು, ಅವ್ರಿಗೆ ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ಬೋದು. ಬಟ್ ಇದರಲ್ಲಿ ಒಂದು ಮೊದಲನೇ ಪ್ರಶ್ನೆ ಬರುತ್ತೆ, ಬೇಗ ಯಾಕೆ ಮೊದಲ ಆದ್ಯತೆಯನ್ನು ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಕೊಟ್ಟರು ಅಂತ? ಸ್ವಾವಲಂಬಿ ಭಾರತದ ಮುಂದುವರಿದ ಭಾಗವಾದ ಚಿಂತನೆಯಿಂದ ಇದನ್ನು ಮಾಡಿದ್ದಾರೆ. ಓಕೆ. ಮತ್ತು ಹಾಗಾಗಿ ನಿಮಗೆ ಲೋಕಲ್ ಗ್ಲೋಬಲ್ ಅಂತ ನಿನ್ನೆ ಅವ್ರು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ರು. ಹಾಗಾಗಿ ಲೋಕಲ್ನ ಎನ್ಕರೇಜ್ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆಗಳ ಕಡೆಗೆ ಬಂದಿದ್ದಾರೆ ಅವರು. ಮತ್ತು ಈ MSMEಗಳು 50-55-60% ಉದ್ಯೋಗ ಸೃಷ್ಟಿ ಮಾಡೋದೇ ಅವರು, ಅತಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡೋದೇ ಅವರು. ಹಾಗಾಗಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರುವ ಏರಿಯಾಗೆ ಹೋಗ್ತೀರೋ ಅಥವಾ ಕಡಿಮೆ ಉದ್ಯೋಗ ಸೃಷ್ಟಿ ಇರೋ ಜಾಗಕ್ಕೆ ಫಸ್ಟ್ ಹೋಗ್ತೀರೋ? ಇವತ್ತು ದೇಶದಲ್ಲಿ ಜನರದ್ದು ಜೀವ ಉಳಿಸೋದ್ರ ಜೊತೆಗೆ ಜೀವನ ಕಟ್ಕೊಡ್ಬೇಕು ಅನ್ನೋದಾದ್ರೆ ಹೆಚ್ಚಿನ ಜನ ಇರೋ ಕಡೆಗೆ ಹೋಗ್ಬೇಕಾ, ಕಡಿಮೆ ಜನ ಇರೋ ಕಡೆಗೆ ಹೋಗ್ಬೇಕಾ? ಹೆಚ್ಚಿನ ಜನ. ಹಾಗಾಗಿ ದೀರ್ಘಕಾಲದಿಂದ ಬೇಕಾಗಿತ್ತು MSMEಗಳಿಗೆ. ಈಗ ಆಗಿರೋದು ಸಾಕು ಅಂತ ನಾನು ಹೇಳ್ತಿಲ್ಲ, ಅಥವಾ ಸಾಲತ್ತೆ ಅಂತಾನೂ ಹೇಳ್ತಿಲ್ಲ, ಅಥವಾ ಇದೇ ಎಂಡ್ ಅಂತಾನೂ ಅಲ್ಲ, ಆರಂಭ ಅಂತ ಅನ್ಕೋಬಹುದು ಬೇಕಿದ್ರೆ. ಅಷ್ಟರ ಮಟ್ಟಿಗೆ ಈ ಮೂಲಕವಾಗಿ ನಾವು ಸ್ವದೇಶಿ ಉತ್ಪನ್ನಗಳು ಮತ್ತೆ ಭವ್ಯ ಭಾರತದ ಕನಸೇನಿದೆ ಈಡೇರಕ್ಕೆ ಸಾಧ್ಯ ಆಗುತ್ತಾ ಸರ್? ಆಗ್ಬೋದು, ಆಗದೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ, ನೀವು ಹೆಂಗೆ ಬಳಸ್ಕೋತೀರಿ ಅನ್ನೋದು ಇಂಪಾರ್ಟೆಂಟ್. ನಾವು ಕೊಡ್ತೀವಿ, ತಗೊಳ್ತೀವಿ. ಹೌದು, ವೇದಾಂತ ಕೇಸರಿನಲ್ಲಿ ಒಂದು ಕಡೆ ಇದೆ, ದೇವರನ್ನು ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ, ಅವನು ಪ್ರಾರ್ಥನೆ ಮಾಡಿದ್ದಕ್ಕೆ ನನಗೆ ಏನು ಕೊಟ್ಟ ಅಂತಂದರೆ, ನಾನು ಲಾಭಗಳನ್ನು ಕೇಳಿದೆ, ಅವನು ನನಗೆ ಅವಕಾಶಗಳನ್ನು ಕೊಟ್ಟ. ಅವಕಾಶ ಬಳಸ್ಕೊಳ್ದೇ ಇದ್ರೆ ಲಾಭ ಎಲ್ಲಿಂದ ಆಗೋದು? ನಾನು ಸುಖವನ್ನು ಕೇಳಿದೆ, ಅವನು ಕಷ್ಟದಲ್ಲಿರುವವರನ್ನು ತೋರಿಸಿದ, ಅದಕ್ಕಿಂತಲೂ ನೀನು ಬೆಟ್ರ್ ಅಂತ ಅರ್ಥ. ಹಾಗೆ ಕೊನೆಗೆ ನನಗೆ ಅವನು ಏನೂ ಕೊಡಲಿಲ್ಲ, ಆದರೆ ಎಲ್ಲವನ್ನೂ ಕೊಟ್ಟವನಂತೆ ಭಾಸವಾಯಿತು, ನನ್ನ ಪ್ರಾರ್ಥನೆ ಫಲಿಸಿತು. ಹಾಗಾಗಿ ನೀವು ಹೆಂಗೆ ಬಳಸ್ಕೋತೀರಿ ಅದರ ಮೇಲೆ ಹೋಗುತ್ತೆ. ಎಸ್, ಆಲ್ ರೈಟ್. ಹಾಗಾದರೆ ಲೋಕಲ್ ಅಂದ ತಕ್ಷಣ ಗ್ಲೋಬಲ್ ಅಲ್ಲ ಅಂತಲ್ಲ, ಬಿಕಾಸ್ ನಾವು ಒಂದು ದ್ವೀಪದ ರೀತಿ ದೇಶವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ಥಳೀಯ ಉತ್ಪನ್ನಗಳನ್ನು ಜಾಗತಿಕ ಮಟ್ಟಕ್ಕೆ ಎಳೆದುಕೊಂಡು ಹೋಗಲಿಕ್ಕೆ ಸಹಾಯವಾಗಬಹುದು ಇದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಏನಾಗತ್ತೆ ಅಂತ. ಅನುಮಾನ ಇಲ್ಲದೆ ಸಾಲ ಕೊಡೋದು ತುಂಬಾ ಅಪಾಯ ಅಂತ ಅನ್ಸಲ್ವಾ ಸರ್? ಅಪಾಯ ಇರ್ಬೋದ್ರಿ, ಅಪಾಯ ಇಲ್ಲ ಅಂತ ಯಾರು ಹೇಳಲ್ಲ. ಬಟ್ ಈಗ ಅವ್ರ ಹತ್ರ ಇಲ್ಲದೆ ಇದ್ದಾಗ ನೀವು ಹಂಗಾರೆ ಚಟುವಟಿಕೆಗಳನ್ನ ಪ್ರಾರಂಭ ಮಾಡೋದು ಹೇಗೆ? ಒಂದು ಅವಕಾಶ ಕೊಡ, ಪ್ರಾರಂಭ ಮಾಡೋದು ಹೆಂಗೆ? ಹಂಗಾರೆ ಅಪಾಯ ಅನ್ಕೊಳ್ಳೋದಾದ್ರೆ ನೀವು ಪ್ರಾರಂಭ ಮಾಡೋದೇನು ಬಂತು?
ಹಾಗಾಗಿ ಇದೊಂದು ಕತೆ. ಓಕೆ, ಈ ಮಧ್ಯದಲ್ಲಿ MSMEಗಳಿಗೆ ಪುನರ್ವ್ಯಾಖ್ಯಾನವನ್ನು ಕೂಡ ಕೊಟ್ಟಿದ್ದಾರೆ. ಹೂಡಿಕೆ ಮಿತಿಯನ್ನ ಏರಿಕೆ ಮಾಡಲಾಗ್ತಾ ಇದೆ. ಹೂಡಿಕೆ ಜೊತೆಗೆ ಹೆಚ್ಚುವರಿಯಾಗಿ ವಾರ್ಷಿಕ ಆದಾಯ ಅಂದ್ರೆ ಟರ್ನ್ ಓವರ್ ಅನ್ನ ಸೇರ್ಪಡೆ ಮಾಡಲಾಗಿದೆ. ಈ ಮೂಲಕ ಉತ್ಪಾದನೆ ಮತ್ತು ಸೇವಾ ವಲಯದ ನಡುವಿನ ಭಿನ್ನತೆ ಅಥವಾ ವ್ಯತ್ಯಾಸವನ್ನ ಹೋಗಲಾಡಿಸಲಾಗ್ತಾ ಇದೆ. ಮುಂದೆ ಸೇವಾ ಮತ್ತು ಉತ್ಪಾದನಾ ವಲಯ ಎರಡೂ ಕೂಡ ಒಂದೇ ಆಗಲಿವೆ, ಹಾಗಂತ ಬೇಕಾಬಿಟ್ಟಿಯಾಗಿ ಅಲ್ಲ. ಇದಕ್ಕೆ ಕೆಲವೊಂದಿಷ್ಟು ಕಾನೂನಾತ್ಮಕ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಹಾಗಾದ್ರೆ MSMEಗೆ ಹಾಲಿ ಇರುವಂಥ ಲಿಮಿಟ್ ಹಾಗೂ ಪರಿಷ್ಕೃತ ಮಾಡಿದರೆ ಆಗೋ ಬದಲಾವಣೆ ಆದರೂ ಏನು ನೋಡ್ಬಿಡೋಣ. MSME ಅಂತ ಅನ್ನೋದಕ್ಕಿಂತ ನಾನು ಹೀಗೆ ಹೇಳ್ತೀನಿ, ಇದನ್ನು ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಇಂಥವನ್ನೆಲ್ಲ ಎಲ್ಲವೂ MSMEಗಳ ವ್ಯಾಪ್ತಿನಲ್ಲಿ ಏನೇನು ಬರ್ತವೆ ಅವೆಲ್ಲವೂ. ಮತ್ತು ಎರಡು ಭಾಗ ಇದೆ ಇದರಲ್ಲಿ. ಒಂದನೆಯ ಭಾಗ ಉತ್ಪಾದನಾ ವಲಯ, ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದನಾ ವಲಯ. ಇನ್ನೊಂದು ಭಾಗ ಸರ್ವೀಸ್ ಸೆಕ್ಟರ್, ದಿ ಸೇವಾ ವಲಯ. ಎರಡು ಬೇರೆ ಬೇರೆ ವಲಯಗಳು, ಆದರೆ ಎರಡೂ MSMEಗಳು ಅಂತಲೇ ಅನ್ಸ್ಕೊತಿದ್ವು. ಆದರೆ ಅದಕ್ಕೆ ವಿಭಿನ್ನ ವ್ಯಾಖ್ಯಾನಗಳಿದ್ವು. ಈಗ ಎರಡನ್ನೂ ಒಂದು ಮಾಡಿದ್ದಾರೆ ವ್ಯಾಖ್ಯಾನದ ವಿಚಾರದಲ್ಲಿ. ಓಕೆ, ಬಟ್ ಆಗುವ ಲಾಭ ಎರಡೂ ಒಂದೇ ಮಾಡಿದ್ದಾರೆ. ಇಬ್ಬರಿಗೂ ಲಾಭ ಆಗತ್ತೆ, ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ. ಪ್ಲಸ್ ಕೆಲವರಿಗೆ MSMEಗಳಾಗಿದ್ದಂಥವ್ರುಗಳಿಗೆ ಅಥವಾ ಸಣ್ಣ ಕೈಗಾರಿಕೆ ಅಥವಾ ಒಂದು ಮೈಕ್ರೋ ಯೂನಿಟ್ ಥರ ಇದ್ದಂಥವ್ರುಗಳಿಗೆ ಏನನ್ನಿಸ್ತಿದ್ರು, ನಾನು ಹೆಚ್ಚು ಮಾಡಿ ಟರ್ನ್ ಓವರ್ ಜಾಸ್ತಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಮೇಲೆ ನಾನು ಆ ಲಿಮಿಟನ್ನು ದಾಟ್ಬಿಟ್ರೆ ನಾನು ಎಲ್ಲ ಲಾಭಗಳನ್ನು ಕಳ್ಕೊಂಡ್ಬಿಡ್ತೀನಿ ಇದನ್ನು ದಾಟಿದ್ರೆ ಅಂತ ಇತ್ತು ಆ ಭಯದಲ್ಲಿರೋರು. ಹಾಗಾಗಿ ಅದೆಲ್ಲ ತೆಗೆದಿದ್ದಾರೆ. ಸುಮ್ಮನೆ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ಒಂದೇ ಒಂದನ್ನು. ಉತ್ಪಾದನಾ ವಲಯದಲ್ಲಿ ಈಗ ಇದ್ದಂತಹ ಕೈಗಾರಿಕೆ ಒಂದಕ್ಕೆ ಅತಿ ಸಣ್ಣ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಒಂದು 25 ಲಕ್ಷ ರೂಪಾಯಿ ಬಂಡವಾಳವನ್ನು ಹಾಕ್ಕೋಬೇಕು ಅಂತ ಇತ್ತು ಅಂತ ಇಟ್ಕೊಳ್ಳೋಣ. ಅಥವಾ ಸಣ್ಣ ಕೈಗಾರಿಕೆಗೆ ಒಂದು 5 ಕೋಟಿ, ಮಧ್ಯಮ ಕೈಗಾರಿಕೆಗೆ ಒಂದು 10 ಕೋಟಿ ಅಂತ ಇಟ್ಕೊಳ್ಳೋಣ. ಸೇವಾ ವಲಯದಲ್ಲಿ ಅದೇ ರೀತಿಯ ಒಂದು ಕಾರ್ಯಚಟುವಟಿಕೆಗೆ 10 ಲಕ್ಷ, 2 ಕೋಟಿ, 5 ಕೋಟಿ ಅಂತ ಇಟ್ಕೊಳ್ಳಿ. ಇದು ಈಗ ಇದ್ದಿದ್ದು. ಈಗ ಏನು ಮಾಡಿದ್ದಾರೆ ಅಂದರೆ ಉತ್ಪಾದನಾ ವಲಯ, ಸೇವಾ ವಲಯ ಎರಡೂ ಒಂದೇ ಮಾಡಿಬಿಟ್ಟಿರೋದ್ರಿಂದ ಈಗ 1 ಕೋಟಿ ರೂಪಾಯಿ ಬಂಡವಾಳವು 5 ಕೋಟಿ ರೂಪಾಯಿನವರೆಗೆ ಒಟ್ಟು ವ್ಯವಹಾರವು. ಅದೇ ರೀತಿ ಸಣ್ಣ ಕೈಗಾರಿಕೆಗಳಿಗೆ 10 ಕೋಟಿ ರೂಪಾಯಿವರೆಗೆ ಬಂಡವಾಳವು, 50 ಕೋಟಿ ರೂಪಾಯಿವರೆಗೆ ಒಟ್ಟು ವರಮಾನವು, ಟರ್ನ್ ಓವರ್ ಟೋಟಲ್ಲು ಒಟ್ಟು ಮೊತ್ತವನ್ನು ಬಿಸ್ನೆಸ್ ಏನು ಮಾಡ್ತೀರಿ ಅದು. ಮಧ್ಯಮದವ್ರಿಗೆ 20 ಕೋಟಿ, 100 ಕೋಟಿ ಅಂತ ವ್ಯತ್ಯಾಸ ಮಾಡಿಕೊಟ್ಟಿದ್ದಾರೆ. ಒಂದಷ್ಟು ಜನಕ್ಕೆ ರಿಲೀಫು ಸಿಕ್ಕತ್ತೆ. ಸಾಮಾನ್ಯವಾಗಿ ನಾವು ಟರ್ನ್ ಓವರ್ ಕಂಪನಿಯ ಲಾಭವನ್ನು ಕೂಡ ನೋಡ್ತೀವಲ್ಲ ಸರ್, ಪ್ರತಿ ವರ್ಷಕ್ಕೂ ಆಗ್ಬೇಕಂದ್ರೆ ಟರ್ನ್ ಓವರ್ ಎಷ್ಟೋ ಇರ್ಬೋದು, ಲಾಭ ಹೀಗಿರಬೇಕು ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಲ್ಲ, ಈ ನಾವು ಪ್ರತಿ ಬಾರಿಯೂ ಕೂಡ ಒಂದು ಕಂಪನಿ ನೋಡ್ಬೇಕಂದ್ರೆ ಟರ್ನ್ ಓವರ್ ಮೇಲೆ ಲೆಕ್ಕಾಚಾರ ಹಾಕೊಳ್ತೀವಿ. ಟರ್ನ್ ಓವರ್ ನೋಡ್ತೀರಿ, ಆದರೆ ಆ ಕಂಪನಿ ಆರೋಗ್ಯ ಸ್ಥಿತಿ ನೋಡೋದಕ್ಕೆ ಪ್ರಾಫಿಟ್ಟು ನೋಡಬೇಕು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅಂದರೆ ಲಾಭಾಂಶ ತೆರಿಗೆಗಳನ್ನು ಕಟ್ಟುವುದಕ್ಕೆ ಮೊದಲು ಹಾಗೂ ತೆರಿಗೆಗಳನ್ನು ಕಟ್ಟಿದ ನಂತರ ಇದನ್ನು ನೋಡಬೇಕು. ಅಂದರೆ ಆರೋಗ್ಯ ಸ್ಥಿತಿಯನ್ನು ನೋಡಲಿಕ್ಕೆ. ಬಟ್ ಈಗ ಇಷ್ಟು ದಿನ ಇದನ್ನು ಯಾಕೆ ಕೈ ಬಿಡಲಾಗಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳೋದು. ಎಲ್ಲ ಲಾಂಗ್ ಡಿಸ್ಪ್ಯೂಟೆಡ್ ಇಶ್ಯೂಗಳು. ಅದಕ್ಕೆ ಯಾವುದೋ ಒಂದು ಸಮಯ ಬಂದಾಗ ಮುಹೂರ್ತ ನಿಗದಿಯಾಗಿ ಆಗತ್ತೆ ಅಷ್ಟೇ. ಇನ್ನು ಭಾಳ ನಿಮಗೆ ಸಂಬಂಧ ಏನು ಅಂತ ಕೇಳ್ತಾ ಇದ್ರಲ್ಲ ಯಾರು ಒಬ್ರು, ನಮಗೇನು ಸಂಬಂಧ ಇವೆಲ್ಲ ಅಂತ. ನಾನು ಆಗಲೇ ಹೇಳಿದೆ ನಿಮಗೆ ನೇರವಾಗಿ ಸಂಬಂಧ ಇದೆ ಅಂತ ಅಂದೆ. ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಮಾತನಾಡಿದೆ ಅವತ್ತು. ಆಗ ಈಗ ನಿಮಗೇ ಸಂಬಂಧ, ಯಾಕಂದರೆ ನರೇಂದ್ರ ಮೋದಿಯವ್ರು ನನಗೆ ಹೇಳಿದ್ರಲ್ಲ, ನೋಡಿ ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟೋರ್ದು ಮಿಡ್ಲ್ ಕ್ಲಾಸ್ ಎಲ್ಲ ಇದೆ, ಅವ್ರಿಗೂ ಏನಾರು ನಾವು ಮಾಡಬೇಕಲ್ವಾ ಅಂತೆಲ್ಲ ಕೇಳಿದ್ರಲ್ವಾ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಟಿ ವಿಗಳಲ್ಲಿ ಏನಿತ್ತು, ಓಹೋ ಹಾಗೆ ಹೋಯ್ತು, ಹೊಡಿತು ನೋಡು ಬಂಪರ್ ಲಾಟ್ರಿ ಈಗ ಅಂತ. ಟ್ಯಾಕ್ಸು ಸ್ಲ್ಯಾಬ್ನೇ ಹಾಕೊಂಬಿಟ್ರಪ್ಪ ಎಲ್ಲರೂ. ಇವತ್ತು ಇಷ್ಟು ಲಕ್ಷಕ್ಕೆ ಇಷ್ಟು ಟ್ಯಾಕ್ಸ್ ಇದ್ದಿದ್ದು, ಹೀಗಾದರೆ ಹೇಗೆ ಅಂತೆಲ್ಲ ಹಾಕೊಂಬಿಟ್ಟಿದ್ರು. ಹಾಗೆಲ್ಲ ಯಾವುದೂ ಮಾಡಿಲ್ಲ. ಆದರೆ ನಿಮ್ಮ ಕೈಯಲ್ಲಿ ಹೆಚ್ಚು ಹಣ ಇರಬೇಕು. ನೀವು ಮನೆಗೆ ತೆಗೆದುಕೊಂಡು ಹೋಗುವಂತಹ ಸಂಬಳದ ಮೊತ್ತ ಹೆಚ್ಚಲಿ. ಆ ಮೂಲಕ ಆ ಉಳಿದ ಹಣವನ್ನು ನೀವು ಖರ್ಚು ಮಾಡಬಹುದು. ಖರ್ಚು ಮಾಡಿದರೆ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ, ಆರ್ಥಿಕ ಕ್ಷೇತ್ರ ಚೇತರಿಸಿಕೊಳ್ಳುತ್ತದೆ ಅನ್ನೋದು ಇವರ ಉದ್ದೇಶ. ಅಂದರೆ ಟೇಕ್ ಹೋಮ್ ಸ್ಯಾಲ್ರಿ, ಮನೆಗೆ ತೆಗೆದುಕೊಂಡು ಹೋಗುವ ಸಂಬಳ. ಕಾಗದದ ಮೇಲೆ ಇರುವಂತಹ ಸಂಬಳ ಬೇರೆ, ನೀವು ಮನೆಗೆ ತೆಗೆದುಕೊಂಡು ಹೋಗುವ ಸಂಬಳ ಬೇರೆ. ಯಾವಾಗಲೂ ಎಲ್ಲರಿಗೂ ಅಷ್ಟೇ. ನಿಮಗೆ 50,000 ರೂಪಾಯಿ ಯಾರ್ದೋ ಒಬ್ಬರದ್ದು ಸಂಬಳ ಅಂತಾದರೆ 50,000 ರೂಪಾಯಿ ಕಾಗದದ ಮೇಲೆ ವಾಟ್ಸ್ ಯುವರ್ ಸ್ಯಾಲ್ರಿ ಪ್ಯಾಕೇಜ್ ಅಂತಂದರೆ 50,000 ಅಂತ ಅನ್ಬೋದು ನೀವು ಬೇಕಾದ್ರೆ. ಬಟ್ ನಿಮಗೆ ಬರೋದು 50 ಅಲ್ಲ, ಡಿಡಕ್ಷನ್ಸ್ ಕಡಿತಗಳಾದಾಗ ಕಡಿಮೆ ಬಂದಿರುತ್ತೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಹೆಚ್ಚು ಹಣವನ್ನು ಹಾಕಬೇಕು. ಕೈಗಾರಿಕೆಗಳಿಗೂ ಅಷ್ಟೇ, ಅವರ ಕೈಗೆ ಹೆಚ್ಚು ಹಣ ಸಿಗುವಂತೆ ಮಾಡೋಣ ಅನ್ನೋದು ಅವರ ಲೆಕ್ಕಾಚಾರ. ಹಾಗಾಗಿ ಹೇಗೆ ಮಾಡಿದ್ದಾರೆ ಅಂತಂದರೆ TDS ಕೈ ಹಾಕಿದ್ದಾರೆ ಇವರು. ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್, TDS ಅಂತಂದರೆ ಆದಾಯದ
ಮೂಲದಲ್ಲೇ ತೆರಿಗೆಯನ್ನು ಕಡಿತ ಮಾಡುವುದು ಅಂತ. ಯಾರ್ದೋ ಒಬ್ಬರದ್ದು ಸಂಬಳ ಎಗೈನ್ 50,000 ರೂಪಾಯಿ ಅಂತ ಇದ್ದರೆ, ಇಲ್ಲಿಯವರೆಗೆ ಕಚೇರಿಗಳು ಏನು ಮಾಡ್ತಾ ಇದ್ವು ಅಂತಂದರೆ 10% ಸ್ಟ್ಯಾಂಡರ್ಡ್ ಡಿಡಕ್ಷನ್ನಲ್ಲಿ, TDSನಲ್ಲಿ 10% ಮಾಡಿ 5,000 ರೂಪಾಯಿನ 5,000 ರೂಪಾಯಿನ ಡಿಡಕ್ಟ್ ಮಾಡ್ತಿದ್ರು. ಆದರೆ ಅದನ್ನು ಆಮೇಲೆ ನೀವೇನು ಮಾಡ್ತಿದ್ರಿ ಅಂದರೆ 50,000 ರೂಪಾಯಿಗೆ 5 ಲಕ್ಷ 6 ಲಕ್ಷ ರೂಪಾಯಿ ಆಗ್ತಿತ್ತು. ನೀವು ಖರ್ಚು ಎಲ್ಲ ತೋರಿಸಿ ಮಾಡಿ ಎಲ್ಲ ಮಾಡಿ ನಮ್ಮ ಟ್ಯಾಕ್ಸ್ ವಾಪಸ್ ಕೊಡು ಅಂತ ಕ್ಲೈಮ್ ಆಗ್ತಿದ್ರಿ, ನೀವು ವಾಪಸ್ ಇಸ್ಕೋತಿದ್ರಿ. ಆದರೆ ಈಗ ಏನು ಮಾಡಿದ್ದಾರೆ ಅಂದರೆ ಆ ಇಸ್ಕೊಳ್ಳೋದ್ರ ಕತೆ ಆಮೇಲೆ ನೋಡೋಣ, ಈಗ ನೇರವಾಗಿ ನಿಮ್ಮ ಕೈಗೆ ದುಡ್ಡು ಬರೋ ಹಂಗೆ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದ್ದಾರೆ, TDS 10% ಇದ್ದಿದ್ದನ್ನು 7.5%ಗೆ ಇಳಿಸ್ಕೊಂಡಿದ್ದಾರೆ. ಅಂತಂದರೆ ಅರ್ಥ, ಈಗ ನಾನು ಹೇಳ್ದಂಗೆ 5,000 ರೂಪಾಯಿನಲ್ಲಿ 75% ದುಡ್ಡನ್ನು ಹಿಡಿತಾರೆ. ಇನ್ನು 25% ದುಡ್ಡೇನಿದೆ ರಫ್ಲಿ ಅರೌಂಡ್ 900 ರೂಪಾಯಿನೋ ಆಗ್ಬೋದೇನೋ, ಈಚೆ ಆಚೆನೋ ಆಗ್ಬೋದು, ಆ ಮೊತ್ತದ ಸಂಬಳ ಇದ್ದವ್ರಿಗೆ ಆ ದುಡ್ಡನ್ನು ನಿಮ್ಮ ಕೈಗೆ ಸಿಕ್ಕತ್ತದು, ನೀವೇ ಖರ್ಚು ಮಾಡ್ಕೋಬೋದು. ಕ್ಲೈಮ್ ಆಮೇಲೆ ಅದಾಮೇಲೆ ನೀವು ಉಳಿದಿದ್ದಕ್ಕೆ ಹಾಕ್ಕೋತೀರಿ, ನೀವು ಲೆಕ್ಕ ತೋರಿಸ್ತೀರಿ, ಬಿಡ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಇದು ಕಾಂಟ್ರಾಕ್ಟು, ಪ್ರೊಫೆಷ್ನಲ್ಲು, ಫೀಗಳು, ಇಂಟ್ರೆಸ್ಟ್ ರೇಟು, ಡಿವಿಡೆಂಡು, ಕಮಿಷನ್ನು, ಬ್ರೋಕರೇಜು, ಈ ಥರ ಎಲ್ಲದಕ್ಕೂ ಬರುತ್ತೆ. ಇದು ನಾಳೆಯಿಂದಲೇ ಅನ್ವಯ. ಅಂದರೆ ನಾಳೆಯಿಂದ ನಿಮ್ಮಲ್ಲಿ ಡಿಡಕ್ಷನ್ ಮಾಡಬೇಕಾಗಿ ಬಂದರೆ 10% ಮಾತ್ರ ಮಾಡಿಕೋಬೋದು. ಇದರಿಂದ ಸುಮಾರು ಒಂದು 50,000 ಕೋಟಿ ರೂಪಾಯಿ ಜನರ ಬಳಿನೇ ಉಳ್ಕೋಬೋದು. ಅದರ ಪರಿಣಾಮವಾಗಿ ಅವರು ಅದನ್ನು ಖರ್ಚು ಮಾಡಬಹುದು, ಅದರ ಪರಿಣಾಮವಾಗಿ ಬೇಡಿಕೆಗಳು ಹೆಚ್ಚಬಹುದು, ಅದರ ಪರಿಣಾಮವಾಗಿ ಗ್ರಾಹಕನ ವಿಶ್ವಾಸ ಹೆಚ್ಚಬಹುದು, ಅದರ ಪರಿಣಾಮವಾಗಿ ಆರ್ಥಿಕ ಶಕ್ತಿ ಚೇತರಿಕೆ ಕಾಣಿಸಿಕೊಳ್ಬಹುದು, ಅದರ ಪರಿಣಾಮವಾಗಿ ಆದಾಯಗಳು ಹೆಚ್ಚಬಹುದು, ಅದರ ಪರಿಣಾಮವಾಗಿ ದೇಶ ಉದ್ಧಾರ ಆಗಬಹುದು ಅಂತ ಅವರ ಲೆಕ್ಕ ಆಯ್ತಲ್ವಾ. ಇದರ ಜೊತೆಗೆ ಒಂದಷ್ಟು ಟ್ಯಾಕ್ಸಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ ನಿಮಗೆ. ಅದೆಲ್ಲ ಈ ನೀವೇನೇನು ತೆರಿಗೆ ಲೆಕ್ಕಾಚಾರ ಹಾಕಬೇಕಲ್ಲ, ಈ ದೇಶದಲ್ಲಿ ಭಾಳ ಜನಕ್ಕೆ ಅದು ಇಲ್ಲವೇ ಇಲ್ವಲ್ಲ, ಬಿಡಿ, ಅದೇನು ತೊಂದರೆ ಇಲ್ಲ. ನೀವು ನವೆಂಬರ್ 30ರವರೆಗೂ ಹಾಕ್ಕೋಬೋದು. ಡ್ಯಾಶ್ 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 ಎಲ್ಲ ಕೊಟ್ಟಿದ್ದಾರೆ. ನೀವು ಯಾವುದನ್ನು ನಾಳೆ ಹಾಕಬೇಕು ಅಂತ ಯಾವುದೂ ಇಲ್ಲರಪ್ಪ. ಸ್ವಲ್ಪ ನಿಮಗೆಲ್ಲ 3 ತಿಂಗಳು 6 ತಿಂಗಳು ಟೈಮ್ ಸಿಕ್ಕಿದೆ. ಆರಾಮಾಗಿ ಫೈಲ್ ಮಾಡಿ. ಕಾರ್ಪೊರೇಟ್ ಆದರೂ ಅಷ್ಟೇ, ಕಂಪನಿ ಆದರೂ ಅಷ್ಟೇ, ವೈಯಕ್ತಿಕವಾಗಾದರೂ ಅಷ್ಟೇ, ಆರಾಮಾಗಿ ಮಾಡ್ಕೊಳ್ಳಿ. ಇದರ ಜೊತೆಗೆ ಇನ್ನೊಂದು ಮಾಡಿಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಈ ಚಾರಿಟಬಲ್ ಟ್ರಸ್ಟ್ಗಳಿವೆ, ಕಾರ್ಪೊರೇಟು, ನಾನ್ ಕಾರ್ಪೊರೇಟು, ಪ್ರೊಫೆಷನಲ್ಸ್ ಇವೆಲ್ಲ ತುಂಬ ಜನ ಇದ್ದಾರೆ. ಅವ್ರದ್ದು ಟ್ಯಾಕ್ಸ್ ದುಡ್ಡು ತುಂಬ ಉಳ್ಕೊಂಡಿತ್ತು. ಆ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳದ್ದು ಇದೆ ಅದರಲ್ಲಿ, ಬೇಕಾದ್ರೆ ಕೋಆಪರೇಟಿವ್ ಸೊಸೈಟಿನೂ ಇರ್ಬೋದು ಇದರಲ್ಲಿ. ಅವರೆಲ್ಲ ಟ್ಯಾಕ್ಸ್ ದುಡ್ಡು ಏನು ಉಳ್ಕೊಂಡಿದೆ ಡಿಪಾರ್ಟ್ಮೆಂಟಲ್ಲಿ ವಾಪಸ್ ಬರದೆ, ಆ ದುಡ್ಡನ್ನು ತಕ್ಷಣವೇ 45 ದಿನದ ಒಳಗಡೆನಲ್ಲಿ ಪಾವತಿ ಮಾಡಿಬಿಡ್ತೀವಿ ಅಂತ ಕೂಡ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕಾರ್ಖಾನೆಗಳಿಗೂ ಮಾಡಿದ್ದಾರೆ. ಅದೇನು ಮಾಡಿದ್ದಾರೆ ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ಅದೇನು ಮಾಡಿದ್ದಾರೆ ಅಂತಂದರೆ, ಸಣ್ಣ ಕೈಗಾರಿಕೆಗಳಿಗೆ ಭಾಳ ಇಂಪಾರ್ಟೆಂಟ್, ಅದು ನನ್ನ ಲೆಕ್ಕಾಚಾರದಲ್ಲಿ ಮಿಸ್ ಆಗಿದೆ, ಅದು ಭಾಳ ಇಂಪಾರ್ಟೆಂಟು. ಯಾರ್ಯಾರ್ದು ಬಾಕಿ ಹಣ ಇದೆ ಸಣ್ಣ ಕೈಗಾರಿಕೆಗಳಿಗೆ, ಬಾಕಿ ಹಣ, ಸರ್ಕಾರದಿಂದ ಬರಬೇಕಾದಂಥ ಬಾಕಿ ಹಣ, ಆರ್ ಈವನ್ CPSCಯಿಂದ ಬರಬೇಕಾದಂಥ ಬಾಕಿ ಹಣಗಳೇನೇನಿವೆ, ಆ ಎಲ್ಲ ಬಾಕಿ ಹಣವನ್ನು 45 ದಿನದಲ್ಲಿ ನಿಮ್ಮದನ್ನು ತೀರಿಸ್ಬಿಡ್ತೀವಿ, ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ದುಡ್ಡನ್ನು ವಾಪಸ್ ತರ್ತಾ ಇದ್ದಾರೆ ಅವರು. ವಾಪಸ್ ಮನಿ ಈಸ್ ಬೀಯಿಂಗ್ ಬ್ರಾಟ್ ಬ್ಯಾಕ್, ಅಂದರೆ ನಿಮಗೆ ಸುಲಭ ಆಗಲಿ ಅಂತ. ಇನ್ನು ಒಂದೇ ಒಂದು ಗ್ಲೋಬಲ್ ಟೆಂಡರ್ದೊಂದಿದೆ, ಅದನ್ನು ಹೇಳ್ಬಿಡೋಣ, ಅದೊಂದು ಕೊಟ್ಬಿಡೋಣ ಅಲ್ವಾ, ಬೇಡ ಒಂದು ವಿರಾಮ ಕೊಟ್ಬಿಡೋಣ. ಓಕೆ, ಇದೆಲ್ಲ ಆಯಿತು. ಇನ್ನೊಂದು 2 ಅಂಶ ಇದ್ದಂಗಿದೆ ಇದರಲ್ಲಿ, ಭಾಳ ದೊಡ್ಡದಿನ ಇದ್ದಂಗಿಲ್ಲ, ಅದಕ್ಕೆ ವಾಪಸ್ ಬರ್ತೀನಿ. PF ಇಂಪಾರ್ಟೆಂಟ್ ಅಲ್ಲ, ಬರೋಣ, ವಾಪಸ್ ಬರೋಣ PF